ನಮಸ್ಕಾರ ಎಲ್ಲರಿಗೂ. ನಾನು ನಿಮ್ಮ ನಾಗರಾಜ್ ಶರ್ಮಾ ಗುರೂಜಿ. ನಾನು ಇದನ್ನು ಬಂದಿರತಕ್ಕಂಥದ್ದು ಬುಧ ಬುಧ ಅಂದ್ಕೊಳ್ಳೆ ಬುದ್ಧಿಕಾರಕ ಅಂತ ಹೇಳ್ತಾರೆ. ಬುದ್ಧಿಯನ್ನು ಕೊಡೋನು ಮತ್ತು ಬುಧನ ಸಂಬಂಧವಾಗಿರ್ತಕ್ಕಂಥ ವಿಚಾರನ ತೆಗೆದುಕೊಂಡು ಬಂದಿದ್ದೀನಿ ಇವತ್ತು. ಯಾಕೆಂದರೆ ಎಲ್ಲ ಮಕ್ಕಳು ಇವತ್ತು ಸೆಕೆಂಡ್ PUC ಬರೆದ್ಬಿಟ್ಟು ಎಕ್ಸಾಮಿನೇಷನ್ ಮಾಡಿಕೊಂಡು ರಿಸಲ್ಟ್ ಕಾಯ್ತಾ ಇರ್ತಕ್ಕಂಥ ದಿವಸ. ಎಷ್ಟೋ ಜನ ಪಾಸಾಗಿರ್ತಾರೆ, ರ್ಯಾಂಕ್ ಬಂದಿರ್ತಾರೆ. ಹಾಗೆ ಎಷ್ಟೋ ಜನ ಕಡಿಮೆ ಮಾರ್ಕ್ಸ್ ತೊಗೊಂಡಿರ್ತಾರೆ, ಹಾಗೆ ಕೆಲವರು ಫೇಲ್ ಆಗಿರ್ತಾರೆ. 1-2 ಸಬ್ಜೆಕ್ಟಲ್ಲಿ ಫೇಲ್ ಆಗಿರ್ತಾರೆ. ಇದು ಎಲ್ಲರಿಗೂ ಕೂಡ ನಾನು ಮೊಟ್ಟ ಮೊದಲಿಗೆ ಎಲ್ಲರಿಗೂ ಹೇಳಬೇಕು ಅಂತಂದರೆ, ಯಾರ್ಯಾರು ಒಳ್ಳೆ ರೀತಿಯಲ್ಲಿ ಪಾಸ್ ಆಗಿದ್ದಾರೋ ಅವರೆಲ್ಲರಿಗೂ ಕೂಡ ಶುಭಾಶಯಗಳು ನನ್ನ ಕಡೆಯಿಂದ. ಮುಂದಿನ ನಿಮ್ಮ ಕೆರಿಯರ್ ಅಥವಾ ಜೀವನ ಚೆನ್ನಾಗಿರಲಿ ಅಂತ ಹೇಳ್ತಕ್ಕಂಥ ಆಶಯ. ಹಾಗೆ ಯಾರ್ಯಾರು ಫೇಲ್ ಆಗಿದ್ದಾರೆ, ಕಡಿಮೆ ಮಾರ್ಕ್ಸ್ ತೊಗೊಂಡಿದ್ದಾರೆ, ಅವರಿಗೆ ನಾನು ಒಂದು ಕಿವಿ ಮಾತು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾರು ಅವರ ತಂದೆ ತಾಯಿಗಳಾಗಿರ್ಬೋದು, ಪಾಲಕರಾಗಿರ್ಬೋದು, ಅಥವಾ ಯಾರೇ ಆದರೂ ಕೂಡ ಯಾರೂ ಕೂಡ ಫೇಲ್ ಆಗಿದೆ ಅಂತ ಹೇಳ್ಬಿಟ್ಟು ಯಾರಿಗೂ ಕೂಡ ಬೈಯೋದಾಗಲಿ ಅಥವಾ ಅವರಿಗೆ ಡಿಗ್ರೇಡ್ ಮಾಡೋದಾಗಲಿ ಮಾಡುವಂಥ ಕೆಲಸವನ್ನು ಮಾಡಬೇಡಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಇದು ಬುಧನ ಒಂದು ವಿಶೇಷವಾಗಿರ್ತಕ್ಕಂಥ ಗುಣ. ಬುಧ ಹಿಂದೆ ಮುಂದೆ ಇದ್ದಾಗ, ಬುಧನ ಸಂಬಂಧವಾಗಿರ್ತಕ್ಕಂಥ ತೊಂದರೆ ಇದ್ದಾಗ, ಬುಧ ಏನಾದ್ರು ಪಾಪಗ್ರಹಗಳ ಜೊತೆ ಸೇರಿಕೊಂಡಾಗ ಈ ರೀತಿ ಆಗ್ತಕ್ಕಂಥದ್ದು ಅಥವಾ ಅವರದ್ದೇ ಆದಂಥ ರೀತಿಯಲ್ಲಿ ತೊಂದರೆಗಳಾಗ್ತಕ್ಕಂಥದ್ದಾಗುತ್ತೆ. ಯಾವ ಮಕ್ಕಳು ಕೂಡ ಫೇಲ್ ಆಗಬೇಕು ಅಂತ ಯೋಚನೆ ಮಾಡೋದಿಲ್ಲ. ಅದಕ್ಕೋಸ್ಕರವಾಗಿ ಎಲ್ಲರೂ ಬುಧನ ಪ್ರಭಾವದಿಂದಾಗಿ ಈ ರೀತಿಯಾಗಿ ಒಂದು ಯಾವುದೇ ರೀತಿಯ ತೊಂದರೆ ಬಂದಿರುತ್ತೆ ಅಂತ ಹೇಳ್ತಕ್ಕಂಥ ರೀತಿಯಲ್ಲಿ ನಾವು ನೋಡ್ತಕ್ಕಂಥದ್ದು. ಬುಧ ಸರಿ ಇಲ್ಲದೆ ಇದ್ದ ಪಕ್ಷದಲ್ಲಿ ಅವರಿಗೆ ಬುದ್ಧಿ ಸರಿ ಇರಲ್ಲ. ಬುಧ ಅಂದರೆ ಬುದ್ಧಿಕಾರಕ ಅಂತ ಹೇಳಿ, ಜ್ಞಾನಕಾರಕ ಅಂತ ಹೇಳ್ತಾರೆ. ಆ ಜ್ಞಾನಕಾರಕ ಎಲ್ಲರೂ ಸ್ವಲ್ಪ ನೀಚ ಸ್ಥಾನದಲ್ಲಿದ್ದರೆ, ಅವನ ದೃಷ್ಟಿ ಪಕ್ಕದಲ್ಲಿ ಬೇರೆ ಕಡೆ ಇದ್ದರೆ, ವಕ್ರ ದೃಷ್ಟಿ ಇದ್ದರೆ ಏನಾದ್ರು ಆಗ್ತಕ್ಕಂಥ ಸಂದರ್ಭಗಳು ಆಗುತ್ತೆ. ಅದಕ್ಕೋಸ್ಕರವಾಗಿ ಬುಧ ಅಂತ ಹೇಳಿದ್ಕೊಳ್ಳೆ ನಾವು ಬುಧನ ಸಂಬಂಧ ವಿಚಾರ ಮಾಡ್ಕೊಂಡು ಹೋಗ್ತಕ್ಕಂಥದ್ದು. ಮಿಥುನ ಮತ್ತು ಕನ್ಯಾ ರಾಶಿಗೆ ಅಧಿಪತಿ ಆಗಿರ್ತಕ್ಕಂಥವ್ರು ಬುಧ ಆಗಿರ್ತಾನೆ. ಅವನು ಉಚ್ಚ ಸ್ಥಾನದಲ್ಲಿರ್ತಕ್ಕಂಥ ಸಮಯದಲ್ಲಿ ಶುಭ ಫಲವನ್ನು ಕೊಡ್ತಾನೆ. ನೀಚಕ್ಕೆ ಹೋದಾಗ ಮತ್ತು ಉಚ್ಚ ಸ್ಥಾನದಲ್ಲಿದ್ದರೂ ಪಾಪಗ್ರಹಗಳ ಒಟ್ಟಿಗೆ ಇದ್ದಾಗ, ಪಾಪಗಳು ಸೇರಿಕೊಂಡಾಗ ಅವನು ಏನೋ ಒಂದು ರೀತಿಯಲ್ಲಿ ವಿದ್ಯೆಯಲ್ಲಿ ಹಿಂದೆ ಮುಂದೆ ಆಗ್ತಕ್ಕಂಥದ್ದು, ಟೆನ್ಷನ್ ಆಗ್ತಕ್ಕಂಥದ್ದು, ತೊಂದರೆಗಳಾಗ್ತಕ್ಕಂಥದ್ದು ಆಗುತ್ತೆ. ಅದಕ್ಕೋಸ್ಕರವಾಗಿ ಯಾರೂ ಕೂಡ ಅದನ್ನು ವಿಚಾರ ಮಾಡ್ಕೊಂಡು ಹೋಗೋದು ಅಲ್ಲ. ಯಾಕೆಂದರೆ ಗ್ರಹಗಳಿಗೆ ಗ್ರಹ ಬಾಧೆಗೆ ಯಾರೂ ಹೊಣೆ ಅಲ್ಲ. ಅದಕ್ಕೋಸ್ಕರವಾಗಿ ಎಲ್ಲದೂ ಕೂಡ ಗ್ರಹಗಳೇ ಕಾರಣ ಅಂತ ಹೇಳ್ತಾರೆ. ನಾವು ಗ್ರಹಚಾರ ಫಲ ಅಂತ ನೋಡ್ತೀವಿ. ಯಾರಿಗೆ ಗ್ರಹಚಾರ ಸರಿ ಇರೋದಿಲ್ಲೋ ಅವ್ರಿಗೆ ತೊಂದರೆ ಬರ್ತಕ್ಕಂಥದ್ದು. ಗ್ರಹಚಾರ ಅಂದರೆ ಗ್ರಹಗಳ ಸಂಚಾರ. ಯಾವ ಗ್ರಹಗಳು ಸಪೋರ್ಟ್ ಮಾಡ್ತಾ ಇದೆ, ಯಾವ ಗ್ರಹಗಳು ಅವರಿಗೆ ರಕ್ಷಣೆ ಕೊಡ್ತಾ ಇದೆ, ಯಾವುದು ಅವರಿಗೆ ಅನುಕೂಲವಾಗ್ತಾ ಇದೆ ಮೇಲೆ ಡಿಪೆಂಡ್ ಆಗುತ್ತೆ. ಅದಕ್ಕೋಸ್ಕರವಾಗಿ ಯಾವುದೇ ಕಾರಣಕ್ಕೂ ಯೋಚನೆ ಮಾಡಬೇಕಾಗಿಲ್ಲ. ಮುಂದಿನ ದಿನಗಳಲ್ಲಿ ಸರಿ ಮಾಡ್ಕೊಳ್ಳಿಕ್ಕೆ ಬರ್ತಕ್ಕಂಥ ಬೇಕಾದಷ್ಟು ರಸ್ತೆಗಳಿದೆ, ಅದು ಮಾಡ್ಕೊಂಡು ಹೋಗ್ಬೋದು ಅಂತ ಹೇಳ್ತಕ್ಕಂಥ ಇಲ್ಲಿ ಹೇಳ್ಬೋದು. ನಾನು ಇವಾಗ ಹೇಳಬೇಕು ಅಂದರೆ ಇವತ್ತಿನ ಒಂದು ಪಂಚಾಂಗ ತೆಗೆದುಕೊಂಡು ಹೋದರೆ, ಇವತ್ತಿನ ಲೆಕ್ಕದಲ್ಲಿ ಬುಧ ವಿಚಾರ ಹೇಗಿದೆ ಅಂತ ಹೇಳ್ತಕ್ಕಂಥದ್ದು, ಬುಧ ಏನು ಮಾಡ್ತಾನೆ ಅಂತ ಹೇಳ್ತಕ್ಕಂಥ ವಿಚಾರ ನೋಡ್ಕೋದ್ರೆ, ಇವತ್ತಿನ ಪಂಚಾಂಗ ತೆಗೆದು ನೋಡಿದ್ರೆ, ಇವತ್ತಿನ ಪಂಚಾಂಗದಲ್ಲಿ ವಿಚಾರ ತೆಗೆದುಕೊಂಡು ಹೋದರೆ, ಬುಧ ಬಂದು ವಿದ್ಯಾಕಾರಕನಾಗಿರ್ತಕ್ಕಂಥ ಬುಧ ಬಂದು ಈಗ ಒಂದು ರೇವತಿ ನಕ್ಷತ್ರ ಮೀನ ರಾಶಿ ಅಥವಾ ಮೀನ ರಾಶಿಯಲ್ಲಿ ಇದ್ದಾನೆ. ಅಲ್ಲಿ ರವಿ ಮತ್ತು ಕುಜ ಮತ್ತು ಶನಿ ರಾಹುಗಳ ಜೊತೆಗಿದ್ದಾನೆ. ಅದಕ್ಕೋಸ್ಕರವಾಗಿ ಸ್ವಲ್ಪ ಹೆಚ್ಚು ಕಮ್ಮಿ ಆಗ್ತಕ್ಕಂಥದ್ದು ಅಂತ ಹೇಳ್ತಕ್ಕಂಥ ರೀತಿಯಲ್ಲಿ ಆಗ್ತದೆ. ಹಾಗೆ ಅದಕ್ಕೋಸ್ಕರವಾಗಿ ಯೋಚನೆ ಮಾಡೋಂಥ ಅವಶ್ಯಕತೆ ಇಲ್ಲ. ಯಾರ್ಯಾರು ಮೇಷರಾಶಿ ಜನ ಆಗಿದವರಿಗೆ ವೇದದಲ್ಲಿ ಬುಧ ಆಗಿದ್ದಕ್ಕೋಸ್ಕರವಾಗಿ ಒಂದು ರೀತಿಯಲ್ಲಿ ತೊಂದರೆಗಳು ಬರ್ತಕ್ಕಂಥದ್ದು, ಬುಧನ ಸಂಬಂಧವಾಗಿದ್ದ ದೋಷ ಆಗ್ತಕ್ಕಂಥದ್ದು ಆಗತ್ತೆ ಅಂತ ಹೇಳ್ತಕ್ಕಂಥ ರೀತಿಯಲ್ಲಿ ಹೇಳ್ಬೋದು. ವೃಷಭ ರಾಶಿಯವರಿಗೆ ಈಗ ಜನ್ಮದಿಂದ ಇರ್ತಕ್ಕಂಥ 11ನೇ ಮನೆ ಗುರು ಆಗಿದ್ದಕ್ಕೋಸ್ಕರವಾಗಿ, 11ನೇ ಮನೆ ಬುಧ ಆಗಿದ್ದಕ್ಕೋಸ್ಕರವಾಗಿ ಮತ್ತು ಜನ್ಮದಲ್ಲಿ ಗುರು ಆಗಿದ್ದಕ್ಕೋಸ್ಕರವಾಗಿ ಮಧ್ಯಮ ಫಲವನ್ನು ಕೊಡ್ತಕ್ಕಂಥದ್ದು ಅಂತ ಹೇಳ್ತಕ್ಕಂಥ ರೀತಿಯಲ್ಲಿ ಹೇಳ್ಬೋದು. ಮಿಥುನ ರಾಶಿಗೆ ಅಧಿಪತಿ ಆಗಿದ್ದಕ್ಕಂಥ ಬುಧ ಆಗ್ತಾನೆ. ಅವನು ಇವಾಗ ಇರ್ತಕ್ಕಂಥ ಸ್ಥಳವನ್ನು ನೋಡಿದರೆ ಜನ್ಮಕಾಲದಲ್ಲಿ 9ನೇ ಮನೆಯಲ್ಲಿ, 8ನೇ ಮನೆಯಲ್ಲಿ, ಹಾಗೆ ಬೇರೆ ಬೇರೆ ಮನೆಗಳಿದ್ದಾಗ ಬೇರೆ ಬೇರೆ ಫಲವನ್ನು ಕೊಡ್ತಕ್ಕಂಥದ್ದು. ಇವತ್ತು ಪ್ರಸ್ತುತ ನೋಡಬೇಕು ಅಂದರೆ ಇವತ್ತಿನ ಒಂದು ಲೆಕ್ಕಾಚಾರ ತೆಗೆದುಕೊಂಡು ಹೋದರೆ ಇರ್ತಕ್ಕಂಥದ್ದು 10ನೇ ಮನೆಯಲ್ಲಿ ಬುಧ ಆಗ್ತಾನೆ. ಗುರು ವ್ಯಯಸ್ಥಾನದಲ್ಲಿದ್ದಾನೆ. ಅದಕ್ಕೋಸ್ಕರವಾಗಿ ಮಧ್ಯಮವಾಗಿರ್ತಕ್ಕಂಥ ಫಲವನ್ನು ಕೊಡ್ತಕ್ಕಂಥದ್ದು ಅಂತ ಹೇಳ್ತಕ್ಕಂಥ ರೀತಿಯಲ್ಲಿ ನೋಡ್ಬೋದು. ಇನ್ನು ಕಟಕ ರಾಶಿಯವರಿಗೆ 9ನೇ ಮನೆ ಭಾಗ್ಯಸ್ಥಾನದಲ್ಲಿ ಯಾರು ಕಟಕ ರಾಶಿದಾರ ಚೆನ್ನಾಗಿ ಒಳ್ಳೆ ರೀತಿಯಲ್ಲಿ ಒಳ್ಳೆ ಫಲವನ್ನು ಕೊಡ್ತಕ್ಕಂಥದ್ದು, ಭಾಗ್ಯದಲ್ಲಿ ಬುಧ ಆಗಿದ್ದಕ್ಕೋಸ್ಕರವಾಗಿ ಮತ್ತು ಜನ್ಮಕಾಲದಲ್ಲಿ ಇರ್ತಕ್ಕಂಥ ಒಂದು ಏಕಾದಶ ಭಾವದಲ್ಲಿರ್ತಕ್ಕಂಥ ಗುರುವಿನ ಫಲದಿಂದಾಗಿ
ಒಳ್ಳೆಯ ಫಲವನ್ನು ಕೊಡ್ತಕ್ಕಂಥದ್ದು ಆಗಿರುತ್ತೆ ಅಂತ ಹೇಳ್ತಕ್ಕಂಥದ್ದು. ಇನ್ನು ಸಿಂಹರಾಶಿಯವರಿಗೆ ಈಗ ಇರತಕ್ಕಂಥದ್ದು ಸಪ್ತಮದಲ್ಲಿರ್ತಕ್ಕಂಥ ಅಷ್ಟಮದಲ್ಲಿರ್ತಕ್ಕಂತಹ ಗ್ರಹಗಳ ಆಧಾರ ತೆಗೆದುಕೊಂಡು ಹೋದರೆ, ಹಾಗೆ 8ನೇ ಮನೆಯಲ್ಲಿರ್ತಕ್ಕಂಥ ಒಂದು ಬುಧನ ಪ್ರಭಾವದಿಂದಾಗಿ ವಿದ್ಯೆಯಲ್ಲಿ ಉನ್ನತಿಯನ್ನು ಪಡಿತಕ್ಕಂಥದ್ದು ಆಗ್ತಕ್ಕಂಥ ರೀತಿಯಲ್ಲಿ ಆಗತ್ತೆ ಅಂತ ಹೇಳ್ತಕ್ಕಂಥ ರೀತಿಯಲ್ಲಿ ಹೇಳ್ಬೋದು. ಇನ್ನು ಕನ್ಯಾ ರಾಶಿಯವರು, ಕನ್ಯಾ ರಾಶಿ ಸಪ್ತಮದಲ್ಲಿ ಬುಧ ಆಗ್ತಾನೆ, ಹಾಗೆ ಭಾಗ್ಯಸ್ಥಾನದಲ್ಲಿ ಗುರು ಆಗಿದ್ದಕ್ಕೋಸ್ಕರವಾಗಿ ಮಧ್ಯಮವಾಗಿರ್ತಕ್ಕಂಥ ಫಲವನ್ನು, ಭಾಗ್ಯಸ್ಥಾನದಲ್ಲಿ ಗುರು ಆಗಿದ್ದಕ್ಕೋಸ್ಕರವಾಗಿ ಒಳ್ಳೆಯ ಫಲವನ್ನು ಕೊಡ್ತಕ್ಕಂಥದ್ದು, ಸಪ್ತಮದಲ್ಲಿ ಬುಧ ಆಗಿದ್ದಕ್ಕೋಸ್ಕರವಾಗಿ ಒಂದು ರೀತಿಯಲ್ಲಿ ಸಮವಾಗಿರ್ತಕ್ಕಂಥ ಫಲವನ್ನು ಕೊಡ್ತಕ್ಕಂಥ ರೀತಿಯಲ್ಲಿ ಆಗತ್ತೆ ಅಂತ ಹೇಳ್ತಕ್ಕಂಥ ರೀತಿಯಲ್ಲಿ ಹೇಳ್ಬೋದು. ಇನ್ನು ಬರ್ತಕ್ಕಂಥದ್ದು ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಷಷ್ಠ ಸ್ಥಾನದಲ್ಲಿ 6ನೇ ಮನೆಯಲ್ಲಿ ಬುಧ ಇದ್ದಾನೆ, 8, 9ನೇ ಮನೆಯಲ್ಲಿ 7, 8ನೇ ಮನೆಯಲ್ಲಿ ಗುರು ಇದ್ದಾನೆ. ಅದಕ್ಕೋಸ್ಕರ ಆರೋಗ್ಯದ ಸ್ವಲ್ಪ ಏರುಪೇರಾಗ್ತಕ್ಕಂಥ ರೀತಿಯಲ್ಲಿ ಆಗತ್ತೆ ಅಂತ ಹೇಳ್ಬೋದು. ಇನ್ನು ವೃಶ್ಚಿಕ ರಾಶಿಯವರು, ವೃಶ್ಚಿಕ ರಾಶಿಯವರಿಗೆ ಈಗ ಪೂರ್ವ ಪುಣ್ಯ ಸ್ಥಾನದಲ್ಲಿ 5ನೇ ಮನೆಯಲ್ಲಿ ಬುಧ ಇರ್ತಕ್ಕಂಥದ್ದು, ಹಾಗೆ 7ನೇ ಮನೆಯಲ್ಲಿರ್ತಕ್ಕಂಥ ಒಂದು ಇರತಕ್ಕಂಥ 7ನೇ ಮನೆಯಲ್ಲಿರ್ತಕ್ಕಂಥ ಗುರುವಿನ ಫಲದಿಂದಾಗಿ ಸಮವಾಗಿರ್ತಕ್ಕಂಥ ಫಲವನ್ನು ಕೊಡುವ ರೀತಿಯಲ್ಲಿ ಆಗತ್ತೆ ಅಂತ ಹೇಳ್ತಕ್ಕಂಥ ರೀತಿಯಲ್ಲಿ ಹೇಳ್ತಕ್ಕಂಥದ್ದು. ಇನ್ನು ಧನುಸ್ಸು ರಾಶಿಯವರಿಗೆ ಚತುರ್ಥ ಭಾವದಲ್ಲಿ ಬುಧ ಆಗ್ತಾನೆ, ಹಾಗೆ ಪಂಚಮ ಷಷ್ಠ 6ನೇ ಮನೆಯಲ್ಲಿ ಗುರು ಆಗಿದ್ದಕ್ಕೋಸ್ಕರವಾಗಿ ಏನೋ ಒಂದು ರೀತಿ ಶತ್ರು ಕಾಟ ಆಗ್ತಕ್ಕಂಥ, ಶತ್ರುಗಳಿಂದ ಅಸಮಾಧಾನ ಆಗ್ತಕ್ಕಂಥದ್ದು, ಮಕ್ಕಳಿಂದ ಅಸಮಾಧಾನ ಆಗ್ತಕ್ಕಂಥದ್ದು, ಅಥವಾ ಬೇರೆಯವರಿಂದ ಬಂಧುಗಳಿಂದ ಅಸಮಾಧಾನ ಆಗ್ತಕ್ಕಂಥದ್ದು ಧನುರಾಶಿಯವರಿಗೆ ಆಗ್ತಕ್ಕಂಥ ರೀತಿಯಲ್ಲಿ ಆಗತ್ತೆ ಅಂತ ಹೇಳ್ತಕ್ಕಂಥ ರೀತಿಯಲ್ಲಿ ಹೇಳ್ಬೋದು. ಇನ್ನು ಮಕರ ರಾಶಿಯವರಿಗೆ ತೃತೀಯ ಭಾವದಲ್ಲಿ ಬುಧ ಆಗಿದ್ದಾನೆ, ಹಾಗೆ ಪಂಚಮದಲ್ಲಿ ಗುರು ಆಗಿದ್ದಕ್ಕೋಸ್ಕರವಾಗಿ ಸಂತಾನದಲ್ಲಿ ಅಭಿವೃದ್ಧಿ ಆಗ್ತಕ್ಕಂಥ ರೀತಿಯಲ್ಲಿ ಆಗತ್ತೆ. ಯಾರಿಗೂ ಸಂತಾನದಲ್ಲಿ ಕನ್ಸೀವ್ ಆಗಬೇಕು ಅಂತ ಯಾರು ಯೋಚನೆ ಮಾಡ್ತಾ ಇದ್ದರೆ, ಈ ಸಂದರ್ಭದಲ್ಲಿ ಸಂತಾನವನ್ನು ಅಪೇಕ್ಷೆ ಪಟ್ಟವರು ಕನ್ಸೀವ್ ಆದರೆ ಶುಭವನ್ನು ಕೊಡ್ತಕ್ಕಂಥದ್ದಾಗತ್ತೆ ಅಂತ ಹೇಳ್ತಕ್ಕಂಥ ರೀತಿಯಲ್ಲಿ ಹೇಳ್ಬೋದು. ಇನ್ನು ಮೀನರಾಶಿಯವರಿಗೆ, ಕುಂಭರಾಶಿಯವರಿಗೆ ಇರ್ತಕ್ಕಂಥ ದ್ವಿತೀಯ ಭಾವದಲ್ಲಿರ್ತಕ್ಕಂಥ ಚತುರ್ಗ್ರಹ ಯೋಗ, ಪಂಚಗ್ರಹ ಯೋಗ ಅಂತ ಹೇಳ್ತಕ್ಕಂಥದ್ದು 2ನೇ ಮನೆ ಬುಧ ಆಗಿದ್ದಕ್ಕೋಸ್ಕರವಾಗಿ ಶುಭವಾಗ್ತಕ್ಕಂಥ ರೀತಿಯಲ್ಲಿ ಆಗುತ್ತೆ. ತೃತೀಯ ಮತ್ತು ಚತುರ್ಥವಾಗಿರ್ತಕ್ಕಂಥ ಒಂದು ಗುರುವಿನ ಫಲದಿಂದಾಗಿ ಏನೋ ಒಂದು ರೀತಿಯಲ್ಲಿ ಅಸಮಾಧಾನಗಳು ಅಥವಾ ಗುರುವಿನ ಒಂದು ವಿಶೇಷವಾಗಿರ್ತಕ್ಕಂಥ ಯಾವುದೇ ರೀತಿಯಲ್ಲಿ ವಾರ್ತೆಗಳು ಬರ್ತಕ್ಕಂಥ ರೀತಿಯಲ್ಲಿ ಹೇಳ್ತಕ್ಕಂಥದ್ದು ಆಗತ್ತೆ ಅಂತ ಹೇಳ್ತಕ್ಕಂಥ ರೀತಿಯಲ್ಲಿ ಹೇಳ್ಬೋದು. ಇನ್ನು ಮೀನರಾಶಿಯವರಿಗೆ ಜನ್ಮದಲ್ಲಿ ಬುಧ ಆಗಿದ್ದಾನೆ, ಮನಸ್ಸಿಗೆ ಅಸಮಾಧಾನ, ಏನೋ ಒಂದು ರೀತಿಯಲ್ಲಿ ಟೆನ್ಷನ್ ಆಗ್ತಕ್ಕಂಥದ್ದು, ಚಿಂತೆಗಳಾಗ್ತಕ್ಕಂಥದ್ದು ಆಗತ್ತೆ. ಯಾಕೆಂದರೆ ಪಂಚಗ್ರಹ ಯೋಗ ಇದ್ಬಿಟ್ಟು ತೃತೀಯ ಭಾವದಲ್ಲಿ ಗುರು ಆಗಿದ್ದಕ್ಕೋಸ್ಕರವಾಗಿ ಏನೋ ಒಂದು ರೀತಿ ಅಸಮಾಧಾನ ಆಗ್ತಕ್ಕಂಥ ರೀತಿಯಲ್ಲಿ ಆಗತ್ತೆ ಅಂತ ಹೇಳ್ತಕ್ಕಂಥ ವಿಷಯವನ್ನು ನೋಡ್ಬೋದು. ಅದಕ್ಕೋಸ್ಕರ ಯಾರು ಕೂಡ ಎಲ್ಲದೂ ಕೂಡ ಬರ್ತಕ್ಕಂಥ ಫಲಾಫಲಗಳನ್ನು ನೋಡ್ಕೊಂಡು ಹೋಗಿ ಎಲ್ಲ ರೀತಿಯ ಶುಭವನ್ನು ಕೊಡ್ತಕ್ಕಂಥದ್ದಾಗತ್ತೆ. ಎಲ್ಲ ರೀತಿಯಲ್ಲಿ ಯಾವುದೇ ಕೆಲಸವನ್ನು ಮಾಡಬೇಕಾದ್ರೆ, ಉದ್ಯೋಗವನ್ನು ಮಾಡಬೇಕಾದ್ರೆ ಸಮಾಧಾನ ಸಿದ್ಧರಾಗಿರಿ. ಯಾವುದೇ ಕೆಲಸವನ್ನು ಮಾಡಬೇಕಾದ್ರೆ ಬುಧ ಚೆನ್ನಾಗಿದ್ದಾರೆ, ಗುರು ಚೆನ್ನಾಗಿದ್ದಾರೆ ಅಂತ ಯೋಚನೆ ಮಾಡಿಕೊಂಡು ಅದನ್ನು ಯೋಚನೆ ಮಾಡ್ಕೊಂಡು ಮುಂದೆ ಹೋದಾಗ ಹೆಚ್ಚಿನ ಅಂಥ ಫಲವನ್ನು ಕೊಡುತ್ತೆ. ಸಾಧ್ಯವಾದರೆ ಕೇಳಿ ತಿಳ್ಕೊಳ್ಳಿ, ಅದನ್ನು ನೋಡಿಕೊಂಡು ನಿಮ್ಮ ಒಂದು ಬುಧನ ಸ್ಥಾನವನ್ನು ನೋಡಿಕೊಂಡು, ಗುರುವಿನ ಸ್ಥಾನ ನೋಡ್ಕೊಂಡು ಮುಂದೆ ಹೋದಾಗ ಖಂಡಿತವಾಗಿಯೂ ಒಳ್ಳೆಯದಾಗ್ತಕ್ಕಂಥ ಫಲವನ್ನು ಕೊಡುತ್ತೆ ಅಂತ ಹೇಳ್ತಕ್ಕಂಥ ರೀತಿಯಲ್ಲಿ ಹೇಳ್ಬೋದು. ಇದಿಷ್ಟು ಇವತ್ತಿನ ಒಂದು ಬುಧನ ಸಂಬಂಧವಾಗಿರ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಒಂದು ಚಿಕ್ಕ ಸಂಚಿಕೆಯನ್ನು ಮುಗಿಸ್ತಾ ಇದ್ದೇನೆ. ಸರ್ವೇ ಜನಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಲಾನಿ ಭವಂತು. ಹರಿ ಓಂ.